ಹೌದು ತಗೋ. ನಾಳೆ ನಂಗೆ ಪಿಜ್ಜಾ ತಿನ್ಲಿಕ್ಕೆ ಕರ್ಕೊಂಡು ಹೋಗ್ತಿ? ಪಿಜ್ಜಾನ? ನಾನಂತೂ ಅದನ್ನ ಯಾವತ್ತೂ ತಿಂದಿಲ್ಲ. ಅದಕ್ಕೆ ಹೇಳೋದು ನಿಂಗೆ ಬರೋಬ್ಬರಿ ಚಾಲಿ ಆಗಿಲ್ಲ ಅಂತ. ಸುರಾಜ್, ಹಾಂ, ವಾಸ್ಕೋಡೆ ಗಾಮ ಮೊದಲು ಬಂದಿದ್ದ ಕ್ಯಾಲಿಕಟ್ ಒಳಗೆ. ಇಂಡಿಯಾಗೆ ಮೊದಲು ಬಂದವರು ಡಚ್ರ, ಅದಾದ್ಮೇಲೆ ಬಂದವ್ರ ಪೋರ್ಚುಗೀಸ್ರ, ಅದಾದ್ಮೇಲೆ ಬಂದವ್ರ ಇಂಗ್ಲೀಷರ. ಹಾಂ, ಇಂಗ್ಲೀಷರ. ಹಾಂ, ಸರಿ. ಯಾರ ಜೊತೆ ಮಾತಾಡ್ಲಿಕ್ಕತ್ತಿದ್ದಿ? ಮಮ್ಮಿ, ಅವನ ನಮ್ಮ ಕ್ಲಾಸ್ ಒಳಗೆ ಹನುಮಂತರಾಯ ಅದನ್ಲ, ಅವ್ನು ಕಾಲ್ ಮಾಡಿದ್ದ. ನಾಳೆ ಕ್ಲಾಸ್ ಒಳಗೆ ಟೆಸ್ಟ್ ಅದ, ಡೌಟ್ ಕೇಳಿ ಫೋನ್ ಮಾಡಿದ್ದ. ಹೌದಾ? ನಿಮ್ಮ ಪಪ್ಪ ಕರೀಲಿಕ್ಕತ್ತಾನ? ಹಾಂ, ಇನ್ನೂ ಟೆಸ್ಟ್ ಆಗಿಲ್ಲ, ಮಾರ್ಕ್ಸ್ ಕಾರ್ಡ್ ಎಲ್ಲಿಂದ ಬರ್ತದ? ಅದಕ್ಕಲ್ಪ ಪಾಕೆಟ್ ಮನಿ ಕೊಡ್ಲಿ ಕರೀಲಿಕ್ಕತ್ತಾರ, ಹೋಗ್. ಸರಿ. ಏನ ನಮ್ಮವ್ವ ಇದೇ ನಿಂಗೆ ನಗ್ಲಿಕ್ಕತ್ತಿ ಇಷ್ಟೊತ್ನಾಗ? ಏನಿಲ್ಲ. ಏನವ ನಿನ್ನ ಕಂಡ್ರಪ್ಪಿ ಅವನೋ ಇಲ್ಲೋ? ಬ್ರಹ್ಮ ರಾಕ್ಷಸ ಕೂತಂಗ್ ಕೂತಿಯಲ್ಲ, ಮಲ್ಕೋಬಾರ್ದ? ಖಬರ್ಗಡಿ. ನೀವು ಮಲ್ಕೊಳ್ಳಿ ಅಜ್ಜಮ್ಮ, ನಂಗೆ ಓದೋದಿದ್ದು. ಹಾ, ಇದ್ದವ ಇದ್ದು ಒಮ್ಮೆ ಸತ್ರ ಅಳಬಹುದು, ದಿನ ಸಾಯೋರ್ಗೆ ಅಳೋರು ಯಾರು? ನೋಡು, ನಾ ಹಿಂಗೆ ಮಲ್ಕೊಳ್ಳೋದು, ನೀ ಹಿಂಗೆ ಕೂಡೋದು ಬರೋಬ್ಬರಿ ಅಲ್ಲ. ನಾ ಮಲ್ಕೊಂಡ್ರೆ ನೀನು ಮಲ್ಕೋಬೇಕು, ನಾ ಎದ್ದು ಕೂತ್ಕೊಂಡ್ರೆ ನೀನು ಎದ್ದು ಕೂಡಬೇಕು. ಇನ್ಮೇಲೆ ಮನಿ ಒಳಗೆ ಇದ ಹೊಸ ಕಾನೂನು. ಅದ್ ಹೆಂಗಾಗ್ತು ಅಜ್ಜಮ್ಮ? ನೀವು ಮುದುಕಿ, ನಾನು ಅದ್ ಹೆಂಗ್ ಮುದುಕಿ ಆಗಕ್ಕಾಗ್ತು? ನೀವು ಮುದುಕಿ, ನಾನ್ ಬಾಲ್ಕಿ. ನೀವು ಮಲ್ಕೊಂಡಿರ್ಬೇಕು, ನಾ ಕೂತ್ಕೊಂಡಿರ್ಬೇಕು. ಇದು ಅಲ್ದ ನ್ಯಾಯ? ಏನವ ಇದು? ನನ್ನ ವಯಸ್ಸೇನು, ನಿನ್ನ ವಯಸ್ಸೇನು? ಅಲ್ಲವಾ, ನಾಯಿ ತನ್ನ ಬಾಲ ನಾಡ್ಸೋದು ನೋಡೇನಿ ನಾನು, ಆದ್ರೆ ಇಲ್ಲೇ ಬಾಲನ ನಾಯಿ ನಾಡಿಸ್ಲಿಕ್ಕತ್ತದಲ್ಲವಾ? ನಾನು ವಯಸ್ಸಾದಾಕಿ, ಹೊತ್ತಿಗೆ ಸರಿಯಾಗಿ ಉಡಬೇಕು, ಮಲ್ಕೋಬೇಕು, ಆರಾಮ್ ತಗೋಬೇಕು. ಆತು, ನೀವು ಮಲ್ಕೊಳ್ಳಿ ಅಜ್ಜಮ್ಮ, ಚೆನ್ನಾಗಿ ನಿದ್ದೆ ಮಾಡಿ. ನಾನು ನಿಮ್ಗೆ ಎಂತೂ ತೊಂದರೆನೂ ಕೊಡ್ತಿಲ್ಲ. ಅಲ್ಲವಾ, ನಿಮ್ಮ ಶಾಲೆ ಒಳಗ ಕಲ್ಸವ್ರಿಗೆ ಏನೋ ನೆಟ್ಟಗೆ ಬರೋದಿಲ್ಲ ಅಂತ, ಚಂದಾಗ ಪಾಠನ ಮಾಡೋದಿಲ್ಲ ಅಂತ ನಿಮ್ಮ ಟೀಚರ್ಗಳು. ಇನ್ನು ನೀ ಏನು ಓದ್ತೀಯವ? ಏತಿ ಅಂದ್ರ ಪ್ರೇತಿ ಅಂತಾರಂತ ನಿಮ್ಮ ಟೀಚರ್ಗಳು. ನಿನಗ ನಿಮ್ಮ ಟೀಚರ್ಗಳಿಗೆ ಚಲೋ ಕೂಡ ತಗೋ. ಇಲ್ಲ ಅಜ್ಜಮ್ಮ, ಮೊದ್ಲು ಹಂಗಿತ್ತು, ಇನ್ ಮುಂದೆ ಹಂಗಿರ್ತಿಲ್ಲ. ಎಲ್ಲ ಟೀಚರ್ಗಳು ಇನ್ ಮುಂದೆ ಚೆನ್ನಾಗಿ ಪಾಠ ಮಾಡ್ತಾ. ಹಾ, ಅಷ್ಟು ಶಾಣೆ ಆಗ್ಯಾರ ನಿಮ್ಮ ಶಾಲಿ ಟೀಚರ್ಗಳು? ಸುಡ್ಲಿ ಅವಕೇನಾಗ್ಯದವ ಧಾಡಿ? ಸುಮ್ಮನೆ ಉಂಡು ಮಲ್ಗೋದು ಬಿಟ್ಟು ಪಾಠ ಮಾಡ್ಲಿಕ್ಕೆ. ನಿಮಗೆ ಗೊತ್ತಿಲ್ಲ ಅಜ್ಜಮ್ಮ, ಸಾಗರ ಸ್ಕೂಲಲ್ಲಿ ಹೆಂಗ್ ಪಾಠ ನಡೀತಿದ್ದೋ ಇನ್ ಮುಂದೆ ನಮ್ಮ ಸ್ಕೂಲಲ್ಲೂ ಹಂಗೆ ಪಾಠ ನಡೀತಿತ್ತು. ನೋಡಿ, ಈ ಸಲ ನಾ ಹೇಗ್ ಮಾರ್ಕ್ಸ್ ತಗೊಳ್ತಿ ಹೇಳಿ? ತೆಗಿತೀಯವ, ತೆಗಿತಿ. ನಿನ್ನ ಬಾಯಿ ಕೇಳ್ಕೊಂಡ ಕೊಡ್ತಾರ ಕಾಣಿಸ್ತದ ಮಾರ್ಕಸ್ಸು. ನೋಡು, ರಾತ್ರಿ ಭಾಳ ತಡ ಆಗ್ಯದ, ನೀನು ಮಲ್ಕೋ, ನನಗೂ ಮಲಗ್ಲಿಕ್ಕೆ ಬಿಡು. ಸುಮ್ಮನೆ ಹೋಗಿ ದೀಪ ಆರಿಸು.
ದಿವಸ ಮಲಕ್ ಹೋಗೋದಿಲ್ಲ ಮತ್ತ ಹೂನ್ರಿ ಕಾಕುಚಿ ನೀವ್ ಹಿಂಗ ಸಡ್ಲ ಬಿಟ್ರಿ ಅಂತ ಇಟ್ಕೊಳ್ರಿ ಆ ಹುಡುಗಿನ ಬರ್ಬರ್ತಾ ನಿಮ್ ಸಾಗರ ಬಂಗಾರ ಚೂರನ್ನ ಕಬ್ಬಣ ಚೂರ್ ಮಾಡಿ ಹೋಗಿತ್ತದ್ರಿ ಆ ಹುಡುಗಿ ಹೇಳಲಿಲ್ಲ ಅಂದ್ರಿ ಮತ್ತ ನನಗ ಆಮೇಲೆ ಏನಾತ ಹೂರ್ಣ ಇಲ್ಲದ ಹೋಳಿಗೆ ಮಾಡ್ಲಿಕ್ಕತ್ತೀಯಲ್ಲ ನೀನು ಪೂರ್ಣ ಅದರಿವಾ ಅದನ್ನ ನಾನು ಹೇಳಲಿಕ್ಕಂತ ಓಡೋಡ್ ಬನ್ನಿ ಸಾಲಿ ಸಾಲಿ ಅಂತಿದ್ ಹುಡುಗಿ ಈಗ ಓದ್ಲಿಕ್ಕೆ ಒಲ್ಲನ್ಲಿಕ್ಕತ್ತಾಳ ನೋಡ್ರಿ 3 ಹೊತ್ತು ಒಣ ಪಂಟ ಪಡ್ಕೋತ ಬಡಿವಾರ ಮಾಡ್ಲಿಕ್ಕತ್ತಾಳ ತಾನಷ್ಟ ಕೆಡುವುದಲ್ದ ಬಂಗಾರ ಚೂರ್ಗೂ ಓದ್ಲಿಕ್ ಬಿಡ್ಲಿಕ್ಕತ್ತಿಲ್ಲ ಹುಡುಗಿ ಏನಂದಿ ನನ್ ಬಂಗಾರ ಚೂರಿಗೆ ಓದ್ಲಿಕ್ ಬಿಡುವಳ್ಳಕ್ಕಿ ಏನಾಗ್ಯದ ಅಕ್ಕಿಗೆ ಅಂತೀನಿ ಹೂನ್ರಿ ಕಾಕುಜಿ ನಾ ಯಾಕೆ ಸುಳ್ಳು ಹೇಳಿ ತಾನಂತೂ ಯಾವಾಗರ ಕೇಳಿ ವಟ ವಟ ಪಿಟಿ ಪಿಟಿ ಅನ್ಲಿಕ್ಕತ್ತಿರ್ತಾಳ ಮತ್ತ ಸುಮ್ಮನೆ ಕೂಡುದು ಅಂತ ಇತ್ತಿತ್ಲಾಗ ಸಾಗರನು ಮಾತು ಹೇಳಲಿಕ್ಕತ್ತಾಳ ಸಾಗರ ಅಂತೂ ಆಕಿನ ಮುಂದ ಕುತ್ಕೊಂಡು ಆಕಿನ ಬಾಯಿನೋ ನೋಡು ಹಂಗ್ ಮಾಡ್ಯಾಳ ನೋಡ್ರಿ ನನ್ನ ಮೊಮ್ಮಗಂದು ಹಾಳು ಮಾಡ್ಲಿಕ್ಕೆ ಶುರು ಮಾಡ್ಯಾಳ ಹೂನ್ರಿ ಕಾಕುಜಿ ಹಿಂಗಾರಿ ಇನ್ನ ಒಬ್ರೊಬ್ರನ್ನು ಕೆಲ್ಸಗೇಡಿಗಳಂಗ ಮಾಡಿ ಹೋಗಿತದ ನೋಡ್ರಿ ಆ ಹುಡುಗಿ ಹಾ ಹೌದು ನಾನು ಮೊನ್ನೆ ನೋಡ್ದೆ ನನ್ನ ಬೇಕಾದಲ್ಲ ನನ್ನ ಮೊಮ್ಮಗನ್ ನಿಲ್ಲಿಸಿ ಮಾತಾಡ್ಕೊತ ನಿಲ್ತಾಳಕಿ ಮತ್ತ ಏನಾರ ಮಾಡ್ರಿ ಕಾಕುಜಿ ಹಿಂಗ್ಯಾಕ್ ಸುಮ್ಮನೆ ನಿಂತೀರಿ ಮಾಡ್ತೀನಿ ಮಾಡೇ ಮಾಡ್ತೀನಿ ನಾನ್ ಬರ್ತಿಲ್ಲ ನೀನು ಹೋಗಿ ಕೇಳ್ಕಪ್ಪ ರೀ ತಗೋರಿ ಅಮ್ಮ ನೀ ನನ್ನ ರೂಮಿಗೆ ಬಾ ಯಾಕಪ್ಪ ಗೇಮ್ ಡೌನ್ಲೋಡ್ ಮಾಡ್ಲಿಕ್ಕೇನೋ ಇಲ್ಪಪ್ಪ ಹೋಮ್ವರ್ಕ್ ಮಾಡ್ಲಿಕತ್ತಿದ್ದೆ ಏನೋ ಡೌಟ್ ಕೇಳ್ಬೇಕನ್ಸುತ್ತೆ ಅದಕ್ಕೆ ಬಂದೆ ಅಷ್ಟೆ ಗುಡ್ ಅವತ್ತಿನ ಕೆಲಸ ಅವತ್ತ ಮಾಡಿದ್ರೆ ಯಾವ ಕೆಲಸನೂ ಭಾರ ಆಗೋದಿಲ್ಲ ಮಾಡ್ದಿದ್ರನ್ನ ಎಲ್ಲ ಬಂದು ಗುಡ್ಡಾಗಿ ತಲೆ ಮೇಲೆ ಕೂಡ್ತಾರೆ ಹಂಗಾಗಬಾರ್ದು ಅಂದ್ರೆ ಮನುಷ್ಯನಿಗೆ ಶಿಸ್ತಿರಬೇಕು ಶಿಸ್ತಿಲ್ಲದ ಮನುಷ್ಯನಿಗೆ ಸಣ್ಣ ಕೆಲಸನೂ ಭಾರ ಆಗ್ತದೆ ಆತ್ ಪಪ್ಪ ನೀವು ಹೇಳೋದು ಖರೆ ಅದ ನಾ ಇನ್ ಮುಂದೆ ಅವತ್ತಿನ ಕೆಲಸ ಅವತ್ತೇ ಮಾಡ್ತೇನೆ ಯಾವಾಗಾರ ಹಿಂಗಾಗ್ತದಷ್ಟೆ ಅದು ತಾನ ಆಗೋದಿಲ್ಲ ನೀನ ಮಾಡ್ಕೋತಿ ಓದೋ ಟೈಮ್ನಾಗ ಆಟ ಆಡ್ಲಿಕ್ಕೆ ಹೋಗ್ತಿ ಆಟ ಆಡ್ತಾ ಓದೋದನ್ನ ಮರಿತಿ ಅಷ್ಟ ಆಗೋದು ಹೌದಲ್ಲೋ ಆತ್ ಪಪ್ಪ ಇನ್ ಮುಂದೆ ಆಟ ಆಡೋದನ್ನು ಕಡಿಮೆ ಮಾಡ್ತೇನೆ ನಾನು ಹುಡುಗರು ಬರೇ ಪುಸ್ತಕದ ಹುಳ ಆಗಬಾರ್ದು ಆಡೋ ಹೊತ್ನಾಗ ಆಡಬೇಕು ಓದೋ ಹೊತ್ನಾಗ ಓದಬೇಕು ಆಮ್ ಐ ರೈಟ್ ಎಸ್ ಪಪ್ಪ ಪಪ್ಪ ನಿಮ್ಗೊಂದು ಮಾತು ಕೇಳೋದಿತ್ತು ಏನಪ್ಪ ಅದು ನಾ ಒಂದು ಪತ್ರ ಬರೆದು ಪೋಸ್ಟ್ ಮಾಡಿದ್ರೆ ಅದು ಮುಟ್ಲಿಕ್ಕೆ ಎಷ್ಟು ದಿನ ಬೇಕು ಯಾರಿಗಾದ್ರೂ ಪತ್ರ ಬರೆಯೋದೇನು ಇಲ್ ಪಪ್ಪ ಹಂಗ ಕೇಳಿದೆ ಅಷ್ಟ ಸಾನಿ ಅಕ್ಕಾಗ ಬರೆಯೋಣಂತಿದ್ದೆ ಪಾಪಕ್ಕಿಗ್ ಬೇಜಾರಾಗ್ತದ್ಲ ಅದಕ್ಕೆ ಹಂಗ ಏನಾರ ಗ್ರೀಟಿಂಗ್ ಮಾಡಿ ಕಳಿಸ್ತೇನೆ ಅದಕ್ಕೆ ಕೇಳಿದೆ ಒಂದು 3 ದಿನ ತಗೋತದ 3 ದಿನ ಬೇಕ ಪಪ್ಪ ಈಗ ನಾವು ಪತ್ರ ಕಳ್ಸಿರ್ತೇವಲ್ಲ ಸಾನಿ ಅಕ್ಕನ್ ಫ್ರೆಂಡ್ಸ್ ಅಂತ ತೆಗೆದು ನೋಡಿದ್ರ ಏನ್ ಮಾಡೋದು ಸಾನಿ ಅಕ್ಕನ ಓದ್ಬೇಕಂದ್ರೆ ಏನ್ ಮಾಡ್ಬೇಕು ಪತ್ರದ ಮೇಲೆ ಕಾನ್ಫಿಡೆನ್ಷಿಯಲ್ ಅಂತ ಬರಿಬೇಕು ಆಗ ನಾವ್ ಯಾರ ಹೆಸರಿಗೆ ಬರೆದಿರ್ತೀವೋ ಅವರ ಪತ್ರ ತೆಗೆದು ಓದ್ತಾರೆ ಬೇರೆ ಯಾರು ತೆಗೆದು ಓದಂಗಿಲ್ಲ ಆತ್ ಪಪ್ಪ ಅಷ್ಟ ಬೇಕಾಗಿತ್ತು ಇನ್ಫಾರ್ಮೇಶನ್ ನಾನು ಹೋಗ್ತೇನೆ
ದಿನ ಬೇಕಂತ ಪತ್ರ ಮುಟ್ಲಿಕ್ಕೆ. ಈಗ ಹೆಂಗೂ 2 ದಿವಸ ಆಗ್ಯದ, ನಾಳಂದ್ರೆ ಮುಟ್ಟು ಬಿಡ್ತದ. ಅಷ್ಟು ಆಗ್ಲಿಲ್ಲಂದ್ರೆ ಪಪ್ಪ ನನಗೆ ಬೇರೆ ಐಡಿಯಾ ಹೇಳ್ಯಾರ. ಅದು ನಿನಗೆ ಆಮೇಲೆ ಹೇಳ್ತೇನೆ. ಅದು ಏನು ಅದು ಆಮೇಲೆ ಹೇಳ್ತೇನೆ ಅಂತ ಹೇಳಿಲ್ಲ. ಗಂಗಾ, ಸಾರ್ಗೆ ಎಷ್ಟು ಉಪ್ಪು ಹಾಕಬೇಕು, ಎಷ್ಟು ಹುಳಿ ಹಾಕಬೇಕು, ಎಷ್ಟು ಖಾರ ಹಾಕ್ಬೇಕಂತ ಹೇಳ್ಕೊಡ್ತೀನಿ, ಸರಿಯಾಗಿ ನೋಡು. ಹೆಣ್ಮಕ್ಳು ಮೊದಲು ಅಡುಗೆ ಮಾಡೋದು ಕಲಿಬೇಕು. ಯಾಕೆ ಗೊತ್ತದನ? ಓ ಗೊತ್ತಿದ್ದಪ್ಪ, ಹೆಣ್ಮಕ್ಳು ಬರೀ ನಾಲ್ ಹಾಕಿರೋದು, ಗಂಡ್ ಮಕ್ಳು ಬರೀ ತಿನ್ನಕ್ಕಿರೋದು ಅಲ್ವಾ? ಚಲೋ ಹೇಳಿದಿ ನೋಡು. ನೋಡು, ಮನೆಯಾಗ ಹೆಣ್ಮಕ್ಳು ರುಚಿಯಾಗಿ ಅಡುಗೆ ಮಾಡಿದ್ರೆ ಗಂಡು ಮಕ್ಕಳು ಮನೆ ಹೊರಗೆ ತಿಂತಾರೆ. ಒಮ್ಮೆ ಅವ್ರಿಗೆ ಹೊರಗಿನ ರುಚಿ ಹತ್ತು ಅಂದ್ರೆ ಮನೆಯಾಗ ಎಷ್ಟೋ ಚಲೋ ಅಡುಗೆ ಮಾಡಿದ್ರು ಅವ್ರು ಇಟ್ಸೋದೇ ಇಲ್ಲ ನೋಡು. ಮತ್ತೆ ಅದೇ ಪ್ರಕಾರ ಅಂತಪ್ಪ, ಮನೇಲಿ ಮಾಡೋ ಅಡುಗೆನ ಒಂದಿನ ಗಂಡಸು ಮಾಡೋದು, ಒಂದಿನ ಹೆಂಗಸು ಮಾಡಿದ್ರೆ ಸರಿ ಹೋಗ್ತಲ್ಯಾ? ಕರಣ್ ಕಾಕ, ಈ ಸಾರ್ಗೆ ಇಷ್ಟು ಖಾರ ಹಾಕಿದ್ರು ಸರಿ ಹೋಗ್ತಾ? ಅಷ್ಟೊಂದು ಖಾರ ಹಾಕ್ಬೇಡ. ನಿಮ್ಮ ಮನೆ ಜನ ಅಷ್ಟೊಂದು ಖಾರ ತಿನ್ನೋದಿಲ್ಲ. ಕಮ್ಮಿ ಮಾಡು, ಕಮ್ಮಿ ಮಾಡು. ಅಷ್ಟು ಹಾಕು. ಕರಣ್ ಕಾಕ, ನಾವೀಗ ಒಬ್ರಿಗೆ ಪತ್ರ ಬರ್ದಿತ್ಯ, ಅದವ್ರಿಗೆ ಮುಟ್ಟಕ್ಕೂ ಅಂದ್ರೆ ಎಷ್ಟು ದಿನದ ಮೇಲ್ ಹೋಗಿ ಮುಟ್ಟು? ಗಂಗಾ, ಸಾರ್ಗ ಒಗ್ಗರಣೆ ಹಾಕೋದು ಹೆಂಗಂತ ನಾನು ನಿನಗೆ ಹೇಳ್ಕೊಡ್ಬೇಕಂತಿದ್ದೆ. ನೀನು ಏನೋ ಮಾತಾಡಿ ದಿಕ್ ತಪ್ಪಿಸ್ತೀನಿ ನೋಡಿ ಮತ್ತೆ ನೀನು. ಹೌದು, ನೀ ಯಾರಿಗೆ ಬರಿಬೇಕೀಗ ಕಾಗ್ದವ? ಅಲ್ಲ, ನೀನು ಯಾರು ಬಂಧು ಬಳಗನ ಇಲ್ಲ ಅಂತ ಹೇಳಿದ್ದಿ? ತಿಳ್ಕೊಳ್ಬೇಕು ಕರಣ್ ಕಾಕ. ನಮ್ಮ ಶಾಲೆಯಲ್ಲಿ ಅಂಚೆ ಬಗ್ಗೆ ನಿಬಂಧ ಬರೆಯಕ್ ಹೇಳಿದ್ರು. ಅದಕ್ಕೆ ಅದು ಯಾವಾಗ ಹೋಗ್ಬಿಡ್ತು, ಹೆಂಗ್ ಹೋಗ್ಬಿಡ್ತು, ಎಷ್ಟು ದಿನದ ಮೇಲ್ ಹೋಗ್ಬಿಡ್ತು ಅಂತ ತಿಳ್ಕೊಳಕ್. ಹಂಗ ನೋಡು, ಮೊದಲು ಪತ್ರ ಬರೀಬೇಕು. ಆ ಬರೆದಿದ್ದ ಪತ್ರನ ಒಂದು ಕವರ್ಗೆ ಹಾಕ್ಬೇಕು. ಆ ಕವರ್ ಮೇಲೆ ನೀನು ಯಾರಿಗೆ ಕಳಿಸ್ತೀಯೋ ಅವ್ರ ವಿಳಾಸ ಬರೀಬೇಕು. ವಿಳಾಸ ಬರೆಯಕ್ಕ? ಎಂತಕ್ಕೆ? ಬರೀ ಪತ್ರ ಬರೆದು ಸಾಕಾಗ್ತಲ್ಯಾ? ಗಂಗಾ, ನೀನು ಯಾರಿಗೆ ಪತ್ರ ಕಳಿಸ್ಬೇಕೋ ಅವ್ರಿಗೆ ವಿಳಾಸ ಹೇಳ್ತಿದ್ರೆ ಅಂಚೆ ಅವ್ನು ಯಾರಿಗಂತ ತೊಗೊಂಡೋಗಿ ಕೊಡ್ತಾನ. ಅದಕ್ಕೆ ಆ ಪತ್ರದ ಮೇಲೆ ಅವ್ರ ಅಡ್ರೆಸ್ ಬರೀಬೇಕು ನೀನು. ಹೌದಲ್ಲ, ನಾನ್ ಮಂಚಿಗಳಿಗೆ ಪತ್ರ ಬರ್ತಿದ್ದಿ, ಆದ್ರೆ ಅದ್ರ ಮೇಲೆ ವಿಳಾಸನೇ ಬರ್ತಿಲ್ಲ. ಅಯ್ಯೋ, ಹಾಗಿದ್ರೆ ಅದ್ ಮಂಚಿಗಳ ಹತ್ರ ಹೆಂಗ್ ತಲುಪ್ತು? ಛೇ, ಎಂತ ಕೆಲ್ಸ ಆಯ್ತು. ಪತ್ರ ತಗೊಳ್ಳೋರ್ ವಿಳಾಸ ಅಷ್ಟೇ ಅಲ್ಲ, ಪತ್ರ ಕಳಿಸೋರ್ ವಿಳಾಸನೂ ಅದ್ರಾಗ ಬರ್ದಿರ್ಬೇಕು. ಇಲ್ಲಾಂದ್ರೆ ಅವರು ನಮಗೆ ಉತ್ತರ ಬರೆಯೋದಾದ್ರೆ ಹೆಂಗೆ? ಹಾ ಹೌದು, ನಾವು ಬರ್ದಿದ್ದ ಪತ್ರಕ್ಕೆ ಹೌದು ಉತ್ತರ ಕೊಡಕ್ಕೂ ಅಲ್ದ. ಮತ್ತೆ ಅದಕ್ಕೆ ಆ ಪತ್ರದಾಗ ಟು ಅಡ್ರೆಸ್ಸು, ಫ್ರಮ್ ಅಡ್ರೆಸ್ಸು ಬರೀಲಿಕ್ಕೆ ಬೇಕು. ಹೌದು, ತಗೊಳ್ಳೋ ವಿಳಾಸ ಮತ್ ಕಳ್ಸೋ ವಿಳಾಸ ಇರಕ್ಕೂ. ಹಂಗಿದ್ರೇನೆ ನಮಗೆ ಅವರಿಂದ ಉತ್ತರ ಬಂತು. ಇದು ನಮಗೂ ಗೊತ್ತಿರ್ಲಿಲ್ಲ, ಸಾಗರಂಗೂ ಗೊತ್ತಿರ್ಲಿಲ್ಲ. ಇಲ್ಲ ಹೋದ್ರೆ ನಿನಗಂತೂ ಅವರು ಉತ್ತರ ಬರೆಯೋದೋ ಇಲ್ಲ. ಸಾಗರ, ಸಾಗರ ಎದ್ದೇಳು ಮೇಲಕ್ಕೆ. ಸಾಗರ ಮೇಲಕ್ಕೆ ಹೇಳು. ಸಾಗರ ಎದ್ದೇಳು ಮೇಲಕ್ಕೆ. ಸಾಗರ ಎದ್ದೇಳು ಮೇಲಕ್ಕೆ. ಏನ್ ನಂಗ ನೀನು ರಾತ್ರಿನೂ ಮಲ್ಕೊಳಕ್ ಬಿಡಂಗಿಲ್ಲ, ನಿದ್ದೆ ಬಂದಿಲ್ಲ ನಿನಗ? ಯಾವಾಗ್ಲೂ ನಿದ್ದೆನೇ ನೋಡು. ಏನ್ ಹೇಳುವ, ನಾನು ನಿನ್ನ ಹೆಸರು ಕರೀಲಿಲ್ಲ ಅಂದ್ರೆ ನೀವು ಅಂತ್ಯಾ? ಅಲ್ಲ, ನನ್ನ ಹೆಸರು ಕರೀಲಿಲ್ಲ ಅಂದ್ರ ನಾ ಅದಕ್ಕೆ ಓಡ್ಲಿ? ಬರೇ ನಾನಷ್ಟ ಅಲ್ಲ, ಯಾರೂ ಅನ್ನೋಂಗಿಲ್ಲ. ಕಾರನ್ ಕಾಕ ನಂಗೆ ಈಗ ಹೇಳಿದ್ರು,
ಪತ್ರದಲ್ಲಿ ಮಂತ್ರಿಗಳು ಎಲ್ಲಿಗೆ ಬರಕು ಅಂತ ಅಡ್ರೆಸ್ ಬರಿ, ಇಲ್ಲ ಅಂದ್ರೆ ಅವ್ರು ಎಲ್ಲಿಗೆ ಬರ್ತಾ ಹೇಳಿ. ಹೌದ್ ಮತ್ತೆ ನೀವ್ರ್ಗ ನಮ್ ಸ್ಕೂಲಿಗೆ ಬಂದ್ಬಿಡ್ರಿ ಅಂದ್ರ ಎಲ್ಲಂತಾರ ಬರ್ತಾರ ಅವ್ರ? ನಿನ್ ಸ್ಕೂಲ್ ಎಲ್ಲದ, ಅದ್ರ ಹೆಸರೇನ ಎಲ್ಲಾನು ಬರ್ತ್ ತಿಳಿಸ್ಬೇಕ. ಇಲ್ಲಾಂದ್ರೆ ಹೆಂಗ್ ಬರ್ತಾರ ಅವ್ರ? ಯಾರಂತ ಹೇಳಿದ್ದ ಬರೋಬ್ಬರಿ ಅದ. ನೀ ಪತ್ರದೊಳಗಿದ್ನೆಲ್ಲ ಬರ್ದಿಲ್ಲ ನೋಡ, ಅದಕ್ಕ ಅವ್ರು ಬಂದಿಲ್ಲ ಅಂತ ಕಾಣಿಸ್ತದ. ಹಾಗಂತ್ಯ? ಅಲ್ಲ, ದಾರಿಲ್ ಬರ್ತಾ ಯಾಕೆ ಹೇಳಿದ್ರು ಹೇಳ್ತಾ, ಪತ್ರ ಬರ್ದಿದ್ ಗಂಗಾ ಅವಳ ಸ್ಕೂಲ್ ಇಲ್ಲೇ ಇತ್ತು ಹೇಳಿ. ಎಲ್ಲಿಗೆ? ಗಂಗಾ, ಇಷ್ಟಾದ್ರೂ ಮಲ್ಕೊಂಡು ಏನು ಯೋಚನೆ ಮಾಡಿ ಹೇಳ್ತಿದ್ದಿ? ನಂಗೀಗ ಎಂತ ಮಾಡೋದು ಅಂತ ಗೊತ್ತಾಗ್ತಿಲ್ಲ ಸಾಗರ. ಸ್ಕೂಲಲ್ಲಿ ಮಾಡಿರೋ ಅನ್ನನ ಹೆಚ್ಚಿನ ಪಾಲ್ ಹೋಟ್ಲಿಗೆ ಕೊಟ್ಟ, ಮಕ್ಳಿಗೆ ಮಾತ್ರ ಸ್ವಲ್ಪ ಇಟ್ಟ. ಅದನ್ನ ನಾನು ಪಕ್ಕ ನೋಡಿದ್ದೆ. ಆದ್ರೆ ಅದಕ್ಕೆ ಸಾಕ್ಷಿ ಎಲ್ಲಿಂದ ತರ್ಲಿ ಹೇಳು? ಗಂಗಾ, ಅದ್ ನಿನ್ ಕಡೆಯಿಂದ ಮಾಡೋ ಕೆಲಸ ಅಲ್ಲ, ನಾನ್ ಮಾಡ್ತೇನೆ ಆ ಕೆಲಸ. ಸಾಕ್ಷಿ ಹೆಂಗ್ ತರೋದಂತ ನಾ ಹೇಳ್ತೇನೆ. ಅದೇಂಗೆ? ಗಂಗಾ, ತಗೋ ಇದ್ನ. ಗಂಗಾ, ಇಲ್ಲದ ನೋಡು, ಅಕ್ಷಿ ಹೆಂಗ್ ತರೋದಂತ ಈಗ ಗೊತ್ತಾಗ್ತದ. ಇದು ಯಾರ್ದ ಎಲ್ಲಿದಂತ ಕೇಳಬೇಡ. ಮಿನಿಸ್ಟರ್ ಬಂದಾಗ ಸಾಕ್ಷಿ ಬೇಕಲ್ಲ, ಅದಕ್ಕೆ ತಂದೇನಿದ್ದ. ತಗೋ. ಇದನ್ನ ತಗೊಂಡು ಎಂತ ಮಾಡ್ತಿ? ಅವತ್ತು ಅಕ್ಕರು ರೌಡಿಗಳ ಫೋಟೋ ತೆಗ್ದಿದ್ದು, ನೀನು ಹಂಗೆ ಮಾಡ್ತೀಯಾ? ಎಲ್ಲಾನು ನಾನ ಮಾಡಿದ್ರೆ ನಿಂದೇನದ ಕೆಲ್ಸ? ಇದ್ ತಗೋ, ಇದನ್ನ ನಿನ್ನ ಹತ್ರನ ಇಟ್ಕೋ. ಅದನ್ನೆಲ್ಲ ಇದ್ರೊಳಗ ಫೋಟೋ ತೆಗಿ. ಹಾ, ನಾನ್ ತೆಗಿಯಕ್ಕ? ನಂಗ ಅದೆಲ್ಲ ಬರ್ತಿಲ್ಲ. ನಾನ ಕಲಿಸ್ಕೊಡ್ತೇನೆ, ನೀನ ಫೋಟೋ ತೆಗಿಬೇಕು. ಆಮೇಲೆ ನಾನು ನನ್ನ ಕಂಪ್ಯೂಟರ್ ಒಳಗೆ ಹಾಕಿ ಪ್ರಿಂಟ್ ತೆಗೆದು ಕೊಡ್ತೇನೆ. ಆತ? ತಗೋ. ಸಾಗ್ರ, ಈ ಫೋನ್ ಯಾರ್ದು? ನಾನೇನು ಮೊದಲೇ ಹೇಳಲಿಲ್ಲ ಈ ಫೋನ್ ಯಾರ್ದಂತ ಕೇಳಬೇಡಂತ? ಕೆಲಸ ಮಾಡೋ ಹೊತ್ನಾಗ ಅಚ್ಚ ಮಾತು ತೆಗಿಬೇಡ. ಆದ್ರೆ ಯಾರ್ದಾದ್ರು ಫೋನ್ ಬಂದ್ರೆ ಸಿಮ್
ನನ್ನ ಹತ್ರ ಅದ. ಫೋನ್ ಹೆಂಗ್ ಬರ್ತದ ಹೇಳ? ಕೊಡಿಲ್ಲ, ಫೋಟೋ ಹೆಂಗ್ ತೆಗ್ಯದಂತ ನಾ ಕಳಿಸ್ಕೊಡ್ತೇನೆ. ಗೊತ್ತಾತ ಫೋಟೋ ಹೆಂಗ್ ತೆಗ್ಯದಂತ? ತಗೋ, ಹೋಗ್ ಮಲ್ಕೋ. ಸಾಗರ್, ನನಗೆ ಸುಮ್ಮನೆ ಕಾಡಿಸ್ಲಿಕ್ಕೆ ಹೋಗ್ಬೇಡ. ಅದು ನನ್ನ ಮೊಬೈಲ್ ಅಲ್ಲ, ನನ್ನ ಫ್ರೆಂಡಿನ ಮೊಬೈಲ್. ಸುಮ್ಮನೆ ಕೊಡ. ಖರೆ ಅಂದ್ರೆ ನಂಗೆ ಗೊತ್ತಿಲ್ಲ ಅದ. ನನ್ನ ಹತ್ರ ಇದ್ರೆ ಕೊಟ್ಟು ಬಿಟ್ಟಿದ್ನಲ್ಲ, ನನಗೆ ಯಾಕೆ ಕೇಳ್ತಿ? ಗಂಗಾ ಇಲ್ಲಿದ್ದಾಳ? ನಿನ್ನ ಬಿಟ್ರೆ ನನ್ನ ಕೋಣಿಗೆ ಬರುವಾಕಿ ಅಂದ್ರೆ ಆಕಿನ. ಅಂದ್ರ ನಿನಗೆ ಗಂಗಾನ್ ಮೇಲೆ ಸಂಶಯ ಬರ್ಲಿಕ್ಕತ್ತದ? ಗಂಗಾ ಅಂತ ಹುಡುಗಿ ಅಲ್ದದ? ಅಕ್ಕಿ ಬೇಕಿದ್ರೆ ನಿಂಗೆ ಕೇಳ್ತಿದ್ಲಲ್ಲ. ನೀನು ಅಕ್ಕಿ ಪರವಾಗಿ ಮಾತಾಡೋದು ಬೇಡ. ಈಗ ಅಕ್ಕಿ ಎಲ್ಲದ ಹೇಳ, ನಾನು ಕೇಳ್ತೀನಿ. ಹೇಳ ಸಾಗರ್, ಎಲ್ಲದಾಳಕ್ಕಿ? ಹೇಳಿಲ್ಲ ಅಂದ್ರೂ ನಾನು ಹೋಗಿ ಕೇಳ್ತೀನಿ ಅಕ್ಕಿನ. ಗಂಗಾ ಎಲ್ಲಿದ್ದಾಳಂದ್ರ ಇಲ್ಲೇ ಎಲ್ಲರ ಮನೆಯೊಳಗೆ ಇರ್ತಾಳ. ನಾನಕ್ಕೆ ನಿನ್ನಿಂದ ತಿರ್ಗಾಡ್ತಿರ್ತೇನೆ. ನೋಡ್ ಸಾಗರ್, ಇನ್ನೊಂದು ಸ್ವಲ್ಪ ಹೊತ್ತಿಗೆ ನಾನು ಹೊರಗೆ ಹೋಗ್ತೀನಿ. ಹೋಗಿ ಬರೋದ್ರೊಳಗೆ ಮೊಬೈಲ್ ನನ್ನ ಕೈಯಾಗಿತ್ತು ಚಲೋ, ಇಲ್ಲಾಂದ್ರೆ ನಾನು ಸುಮ್ಮನೆ ಇರೋದಿಲ್ಲ. ಅಕ್ಕೋರ, ಯಾರ್ಯಾರು ಅದಾರೆ ನೋಡ್ರಿ. ಯಾರು ಇಲ್ರಿ ಅಕ್ಕರ? ಯಾರಿಲ್ರಿ. ಈಗ ಹೇಳ್ರಿ. ಅಕ್ಕೋರ, ಹೋಟೆಲ್ನವರು ಒಂದು ಚೀಲ ಅಕ್ಕಿ, ಒಂದು ಚೀಲ ತೊಗರಿ ಬೇಳೆ ಕೇಳಕತ್ತಾರ್ರಿ. ಕೈ ಮೇಲೆ ರೊಕ್ಕ ಕೊಡ್ತಾರಂತ. ಕೈ ಮೇಲೆ ಕೊಡ್ತಾರಂದ್ರ ಅಡ್ಡಿ ಇಲ್ಲ. ಆತು, ಕೊಟ್ಟು ಕಳಿಸ್ರಿ. ಇಲ್ಲದವ್ ರೊಕ್ಕ? ಇಲ್ಲೇ ಅದಾವ್ರಿ, ತಗೋರಿ. ಆತು, ಯಾರಿಗೂ ಗೊತ್ತಾಗ್ದಂಗ ಹೇರ್ಕೊಂಡು ಹೋಗ್ರಿ. ಬಕ್ಷಿಸ್ ಕೊಡ್ತೇನೆ ಆಮೇಲೆ. ಅಕ್ಕವ್ರೆ, ಈಗರ ಏನಾರ ಕೊಡ್ರಿ, ಸಾಯಂಕಾಲ ಅವ ಕಡೆ ಹೋಗ್ತೀವ್ರಿ. ಹಾ, ಇನ್ನೂ ಸುಧಾರಿಸಿಲ್ಲ ನೀನು.
ತಗೋ. ಲಘುನ ಹೋಗ್ರಿ, ನಾಳೆ ಮತ್ತೆ ಅಡಿಗೆ ಬರ್ತೈತೆ ಅಂತ ಹೇಳಿ ಆ ಹೋಟೆಲ್ನವ್ರಿಗೆ ಹೇಳ್ರಿ. ಗಾಡಿ ತೆಗಿ ಪಟ್ ಪಟ್. ಅಲ್ಲ ಬಸ್ ನಡ್ರಿ.